ಹೈ ವೋಲ್ಟೇಜ್ ಸಂಪುಟ ಸಭೆಗೆ ಕೌಂಟ್ ಡೌನ್ ಶುರು ಆಗ್ತಾ ಇದೆ. ಜಾತಿ ಗಣತಿ ವರದಿ ಜಾರಿಗೆ ಇವತ್ತಿ ಕ್ಲೈಮ್ಯಾಕ್ಸ್. ಇವತ್ತು ಜಾತಿ ಗಣತಿ ವರದಿ ಜಾರಿ ಭವಿಷ್ಯ ನಿರ್ಧಾರ ಆಗುತ್ತೆ. ರಾಜ್ಯದಲ್ಲಿ ಜೋರಾಗುತ್ತಾ ಜಾತಿ ಜಂಗಿ ಕುಸ್ತಿ. ವಿರೋಧದ ನಡುವೆಯೂ ಜಾರಿಯಾಗುತ್ತಾ ಜಾತಿ ಗಣತಿ. ಸಂಜೆ 4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ. ಮುಂದಿನ ತೀರ್ಮಾನದ ಬಗ್ಗೆ ಸಭೆಯಲ್ಲಿ ಚರ್ಚೆ. ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಎಂದಿರುವ ಸಿಎಂ. ತೀವ್ರ ಕುತೂಹಲ ಮೂಡಿಸಿದ ಜಾತಿ ಗಣತಿಯ ಕ್ಲೈಮ್ಯಾಕ್ಸ್. ಇವತ್ತಿಗೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಜಾತಿ ಗಣತಿ ಅನ್ನುವಂಥ ವಿಚಾರ ರಾಜ್ಯದಲ್ಲಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಕೆಲವೊಂದಷ್ಟು ಹೋರಾಟಗಳಿಗೆ, ಪ್ರತಿಭಟನೆಗಳಿಗೆ ದಾರಿ ಆದ್ರೂ ಆಗಬಹುದು. ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ಸಮುದಾಯದವರು ನಿರ್ಧಾರ ತೆಗೆದುಕೊಳ್ತಾರೆ. ಸೊ ಪಕ್ಷದಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ, ಬೇಕು ಬೇಡ ಚರ್ಚೆಗಳ ಆಗಿದೆ. ಎಲ್ಲವೂ ಇವತ್ತು ಸಂಪುಟದಲ್ಲಿ ಚರ್ಚೆಗೆ ಬರುತ್ತೆ. ಅವರವರ ಸಮುದಾಯದ ಪರವಾಗಿ ನಾಯಕರುಗಳು ನಿಂತು ಮಾತಾಡ್ತಾರೆ. ವರದಿಯಲ್ಲಿ ಏನಿದೆ, ಏನ್ ಸಮಸ್ಯೆ ಆಗಿದೆ, ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ, ಯಾವ ವರದಿ ಸೂಕ್ತ, ಇದನ್ನ ಜಾರಿಗೆ ತರಬೇಕಾ, ತಂದ್ರೆ ಏನಾಗತ್ತೆ, ತರದಿದ್ರೆ ಏನಾಗತ್ತೆ, ನಮಗೆ ರಿಸ್ಕ್ ಬೇಕಾ, ರಿಸ್ಕ್ ತೆಗೆದುಕೊಂಡ್ರೆ ಆಗುವ ಲಾಭ ಏನು, ಸಾಧಕ ಬಾಧಕ ಎಲ್ಲದರ ವಿಚಾರವನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾರೆ. ಕೊನೆಯದಾಗಿ ಒಂದು ನಿರ್ಧಾರಕ್ಕೆ ಬರಬೇಕು. ಯಾಕಂದ್ರೆ ನಾಳೆ ದಿನ ನಿಮ್ ಪಕ್ಷದವರೇ ಬೇಡ ಬೇಡ ಅಂತ ಅಂದ್ರು, ನಮ್ಮ ಪಕ್ಷದಲ್ಲೇ ಬೇಡ ಅಂದ್ರು ತಂದ್ರು, ಈ ತರದ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಬೇಡ. ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂದ್ರೆ ಚರ್ಚೆ ಆಗ್ಬೇಕು. ಯಾವುದೇ ವಿಧೇಯಕ ಆಗಿರ್ಬೋದು ಅನುಷ್ಠಾನ ಆಗುವ ಸಂದರ್ಭದಲ್ಲಿ, ಅಥವಾ ಯಾವುದೇ ರೀತಿಯಾದಂಥ ನಿರ್ಧಾರಗಳು ಅನುಷ್ಠಾನ ಆಗುವ ಸಂದರ್ಭದಲ್ಲಿ ಚರ್ಚೆಗಳಾಗಲೇಬೇಕು. ಪರ ವಿರೋಧ ಯಾವಾಗಲೂ ಇದ್ದಿದ್ದೆ. ಬಟ್ ಇಲ್ಲಿ ಜಾಸ್ತಿ ವಿರೋಧ ಕಂಡು ಬಂದ್ರೂ ಕೂಡ ಪರವೂ ಕೂಡ ಹಾಗೇ ಇದೆ. ಅಕಸ್ಮಾತ್ ಈ ವರದಿಯನ್ನು ಜಾರಿಗೆ ತರಲಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಕೆಲವು ಸಮುದಾಯದವರು ನಿಂತ್ಕೊಂಡಿದ್ದಾರೆ. ಅಕಸ್ಮಾತ್ ಈ ವರದಿಯನ್ನು ಅನುಷ್ಠಾನಕ್ಕೆ ತಂದಿದ್ದೆ ಆದರೆ ನಾವು ಹೋರಾಟ ಮಾಡ್ತೀವಿ ಅಂತ ಕೆಲವು ಸಮುದಾಯದವರು ನಿಂತಿದ್ದಾರೆ. ಹಾಗಾಗಿ ಯಾರಿಗೂ ಬೇಸರ ಆಗದೆ ಎಲ್ಲರನ್ನೂ ಸಮಾಧಾನ ಪಡಿಸುವಂತ, ಜೊತೆಗೆ ಇದರಿಂದ ರಾಜಕೀಯ ಲಾಭವನ್ನೂ ನೋಡಿಕೊಂಡು ಈ ಒಂದು ಜಾತಿ ಗಣತಿ ಏನಿತ್ತು ಇದನ್ನು ಅನುಷ್ಠಾನಕ್ಕೆ ತರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀಬೇಕು. ಇವತ್ತು ಪ್ರಮುಖವಾಗಿ ಸಭೆ ಇದೆಯಲ್ಲ, ಈ ಸಭೆ ಯಾಕೆ ಹೈ ವೋಲ್ಟೇಜ್ ಅನ್ಸ್ಕೊಳ್ತಾ ಇದೆ, ಸಭೆಯಲ್ಲಿ ಏನೇನು ಚರ್ಚೆ ಆಗ್ಬೋದು, ಏನ್ ನಿರ್ಧಾರ ಕೈಗೊಳ್ಬಹುದು, ಕೂಲಂಕುಷ ಅಧ್ಯಯನಕ್ಕೆ ಸಚಿವ ಸಂಪುಟ ಉಪ ಸಮಿತಿ ರಚನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆ ಆಗಬಹುದು. ರಾಜಕೀಯೇತರ ಅಧ್ಯಯನಕ್ಕಾದ್ರೆ ಅಧಿಕಾರಿಗಳು ಅಥವಾ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು. ಸಮಿತಿ ವರದಿ ನೀಡೋಕೆ 3 ರಿಂದ 6 ತಿಂಗಳು ಕಾಲಾವಕಾಶ, ಅಲ್ಲಿಗೆ 6 ತಿಂಗಳು ಮತ್ತು ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಇರುತ್ತೆ. ಇವತ್ತು ಕ್ಲೈಮ್ಯಾಕ್ಸ್ ಅಂದ ತಕ್ಷಣ, ಇವತ್ತು ಚರ್ಚೆ ಆಗಿದ ತಕ್ಷಣ ಜಾತಿ ಗಣತಿ ವರದಿ ಇವತ್ತಿನಿಂದ ಅನುಷ್ಠಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅಂತ ಒಂದಷ್ಟು ಸಾಧಕ ಬಾಧಕಗಳ ಚರ್ಚೆಗೆ ವರದಿಯನ್ನು ಸಿದ್ಧಪಡಿಸ್ಬೇಕಾಗತ್ತೆ, ತಜ್ಞರ ಸಮಿತಿ ರಚನೆ ಮಾಡಬೇಕಾಗತ್ತೆ, ಅಧಿಕಾರಿಗಳ ಸಮಿತಿ ರಚನೆ ಮಾಡಬೇಕಾಗತ್ತೆ, ಅಥವಾ ಸಚಿವರ ಸಮಿತಿ ರಚನೆ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಏನೇ ಆದ್ರೂ ಒಂದು ಸಮಿತಿ ರಚನೆ ಆದಮೇಲೆ 3 ರಿಂದ 6 ತಿಂಗಳು ಅವ್ರಿಗೆ ಕಾಲಾವಕಾಶ ಕೊಡಲೇಬೇಕಾಗತ್ತೆ. ಸೊ ಅಲ್ಲಿಗೆ ಸ್ವಲ್ಪ ಉಸಿರಾಡಬಹುದು. ಜನಪ್ರತಿನಿಧಿಗಳ ಅಭಿಪ್ರಾಯ ಬೇಕನ್ನೋದಾದ್ರೆ ವಿಶೇಷ ಅಧಿವೇಶನಕ್ಕೆ ನಿರ್ಧಾರ ಮಾಡ್ಬೋದು. ಒಂದು ವಿಶೇಷ ಅಧಿವೇಶನ ಕರೆದು ಬಿಡೋಣ, ಎಲ್ಲರ ಮಾತು ಏನಿದೆ, ಎಲ್ಲರ ನಿರ್ಧಾರ ಏನಿದೆ, ನಿಲುವೇನಿದೆ ಚರ್ಚೆ ಮಾಡಿಬಿಡೋಣ. ಯಾಕೆ ಸುಮ್ಮನೆ ಈ ರಿಸ್ಕು, ಎಲ್ಲರೂ ಏನೇನು ಹೇಳ್ತಾರೆ ನೋಡ್ಬಿಡೋಣ ಅಂತ ಇಲ್ಲಿ ಅಧಿವೇಶನವನ್ನು ಕರೆಯಬಹುದು. ಜಾತಿವಾರು ಆಕ್ಷೇಪಣೆ ಆಲಿಸೋಕೆ OBC ಆಯೋಗ ಅಧ್ಯಕ್ಷರಿಗೂ ಕೂಡ ಸೂಚನೆ ಕೊಡ್ಬೋದು. OBC ಆಯೋಗದ ಅಧ್ಯಕ್ಷರಿಗೆ ನೋಡ್ರಪ್ಪ ಅದೇನೇನು ಸಮಸ್ಯೆ ಇದೆಯೋ ಅದನ್ನು ಆಲಿಸಿ, ಏನೇನೋ ಬಗೆಹರಿಸಬಹುದೋ, ಯಾವುದೆಲ್ಲ ದೊಡ್ಡ ರೀತಿಯಾದಂಥ ಸಮಸ್ಯೆ ತಂದೊಡ್ಡಬಹುದೋ, ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗ್ಬಹುದು. ಸೊ ಒಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಕ್ರಿಯೆಗಳಂತೂ ಇದೆ ಈ ವಿಚಾರದಲ್ಲಿ, ಜೊತೆಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಕಾರಣಕ್ಕಾಗಿಯೇ ಇವತ್ತಿನ ಈ ಮೀಟಿಂಗ್ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇರೋದು. ಪರ ವಿರೋಧ ಮಾಡಲೇಬೇಕು ಅನ್ನುವಂಥ ಪಟ್ಟು, ಮಾಡಲೇಬಾರ್ದು ಅನ್ನುವಂಥ ಹಠ, ಒತ್ತಾಯ, ಹೈಕಮಾಂಡ್ ನಾಯಕರ ಒಲವು, ಇದೆಲ್ಲವನ್ನ ನೋಡಿ ಅಳೆದು ತೂಗಿ ಚರ್ಚೆಗಳಾಗಿ ಒಂದು ನಿರ್ಧಾರಕ್ಕೆ ಬಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕು. ಬಟ್ ಈಗಾಗಲೇ ನೀವು ಸಾಕಷ್ಟು ರೀತಿಯಾದಂಥ ತಡ ಮಾಡಿಬಿಟ್ಟಿದ್ದೀರಾ. ಇನ್ನೂ ತಡ ಮಾಡಿದ್ರೆ, ವರದಿ ಅನುಷ್ಠಾನ ಆಗಿಲ್ಲ ಅಂತ ಅಂದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ, ನಾವು ಕಾದು ಸಾಕಾಗಿದೆ ಅಂತ ಅಹಿಂದ ವರ್ಗದವ್ರು ಹೇಳ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರಲೇಬೇಕು ಅಂತ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇದೊಂದು ಟೆನ್ಷನ್ ಡೇ ಕೂಡ ಹೌದು. ಜೊತೆಗೆ ಸಮುದಾಯದ ನಾಯಕರು ಅವರವರ ಸಮುದಾಯವನ್ನು ಹೇಗಿಲ್ಲಿ ಭರವಸೆ ಕೊಡ್ತಾರೋ, ಸಮುದಾಯದ ಜನರಿಗೆ ನಾವಿದ್ದೀವಿ ಮಾತಾಡ್ತೀವಿ ಅಂತ ಹೇಳ್ತಾರೋ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಒಟ್ಟಿನಲ್ಲಿ ಇದು ಕಾಂಗ್ರೆಸ್ನೇ ನಿರ್ಧಾರ. ಬಟ್ ಕಾಂಗ್ರೆಸ್ಸಿಗೆ ಒಂದಷ್ಟು ತಲೆಬಿಸಿ ತಲೆನೋವನ್ನು ತಂದಿರೋದಂತೂ ಸತ್ಯ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯ ಬಗ್ಗೆ
ಎಲ್ಲರ ನಿರೀಕ್ಷೆಗಳು ದುಪ್ಪಟ್ಟಿದೆ. ಏನಾಗಬಹುದು, ಏನು ಚರ್ಚೆ ಆಗಬಹುದು, ಏನು ನಿರ್ಧಾರಕ್ಕೆ ಬರ್ಬೋದು, ಏನು ನಿರ್ಣಯ ಕೈಗೊಳ್ಬೋದು. ಹಂಗೂ ಹಿಂಗೂ ಒಂದು 6 ತಿಂಗಳು ಅಂತೂ ಈ ತಲೆನೋವು ಕಂಟಿನ್ಯೂಸ್ ಆಗಿ ಇರುವ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ.